ದೆಹಲಿಯಲ್ಲೂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಮಂತ್ರಿಗಿರಿ ಕೊಡಿಸಲು ಮಹಾ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲೂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಮಂತ್ರಿಗಿರಿ ಕೊಡಿಸಲು ಮಹಾ ಕಸರತ್ತು. ಹಠ ಬಿಡದೆ ಕೂತಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿರೋ ಪಟ್ಟಿ ತಯಾರಿ. ಪಟ್ಟಿ ಫೈನಲ್ ಮಾಡಲು ಭಾರಿ ಹಗ್ಗಜಗ್ಗಾಟ. ಬೆಳಗ್ಗೆಯಿಂದಲೂ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸಿದ್ದು ಡಿಕೆಶಿ ಮಧ್ಯೆ ತನ್ನದೊಂದು ಪಟ್ಟಿ ಕೊಟ್ಟ ಹೈಕಮಾಂಡ್. ನಾಳೆ ಗೊತ್ತಾಗಲಿದೆ ಡಿಕೆಶಿ ಸಂಪುಟ ಸೇರುವವರ ಹೆಸರು. ದೆಹಲಿಯಲ್ಲೂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಜಟಾಪಟಿ ನಡೀತಾ ಇದೆ. ಬೆಂಗಳೂರಿಗೆ ಮಂತ್ರಿಗಿರಿ ಕೊಡಿಸಲು ಮಹಾ ಕಸರತ್ತು ನಡೀತಾ ಇದೆ. ಹಠ ಬಿಡದೆ ಕೂತಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರ್ಯಾರಿದ್ರಲ್ವಾ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾ ಇದೆ. ಬುಧವಾರ ಪ್ರಮಾಣ ವಚನ ಸ್ವೀಕರಿಸೋ ಪಟ್ಟಿ ತಯಾರಿ ಮಾಡಲಾಗ್ತಾ ಇದೆ. ಪಟ್ಟಿ ಫೈನಲ್ ಮಾಡಲು ಭಾರಿ ಹಗ್ಗ ಜಗ್ಗಾಟ. ಬೆಳಗ್ಗೆಯಿಂದಲೂ ಮೀಟಿಂಗ್ ಮೇಲೆ ಮೀಟಿಂಗ್. ಸಿದ್ದು ಡಿಕೆಶಿ ಮಧ್ಯೆ ತನ್ನದೊಂದು ಪಟ್ಟಿ ಕೊಟ್ಟ ಹೈಕಮಾಂಡ್. ನಾಳೆಯೇ ಗೊತ್ತಾಗಲಿದೆ ಡಿಕೆಶಿ ಸಂಪುಟ ಸೇರುವವರ ಹೆಸರು. ಈಗಾಗಲೇ ಸಿದ್ದರಾಮಯ್ಯ ಒಂದು ಲಿಸ್ಟ್ ಇದ್ರೆ ಡಿಕೆ ಶಿವಕುಮಾರ್ ಹತ್ರ ಒಂದು ಲಿಸ್ಟ್, ಇನ್ನು ಹೈಕಮಾಂಡ್ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡು ಕೂತಿದೆ. ಇದರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಕೂಡ ಅಷ್ಟೇ ಪೈಪೋಟಿ ಮಾಡ್ತಾ ಇರುವಂಥದ್ದು, ಅವರ ಒಂದು ಪರವಾಗಿ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಸಿದ್ದರಾಮಯ್ಯಕ್ಕೆ ಸಹಿತ ಹಠವನ್ನ ಬಿಡದೆ ನನ್ನ ಸಂಪುಟದಲ್ಲಿ ಯಾರಿದ್ರು, ನನ್ನ ಬೆಂಬಲಿಗರಲ್ಲಿ ಯಾರಿದ್ರು ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾ ಇರುವಂಥದ್ದು. ಹೀಗೆ ಜಟಾಪಟಿಗಳು ನಡೀತಾನೆ ಹೋಗ್ತಾ ಇದೆ. ಈಗಾಗಲೇ ದೆಹಲಿಯಲ್ಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬೆಂಬಲಿಗರ ಮಂತ್ರಿಗಿರಿ ಕೊಡಿಸಲು ಮಹಾ ಕಸರತ್ತು. ಸಿದ್ದರಾಮಯ್ಯ ಬಣ, ಇದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯ, ಸಂತೋಷ್ ಲಾಡ್ ಕಲಘಟಗಿ, ಎಚ್.ಸಿ. ಮಹದೇವಪ್ಪ, ಟಿ. ನರಸೀಪುರ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಲಿಸ್ಟ್ಗಳು, ಹೆಸರುಗಳು. ಇನ್ನು ಡಿಕೆಶಿ ಬಣ ಎನ್.ಎ. ಹ್ಯಾರಿಸ್ ಶಾಂತಿನಗರ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಎಸ್.ಎಸ್. ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಎನ್. ಚಲುವರಾಯ ಸ್ವಾಮಿ ನಾಗಮಂಗಲ. ಡಿಕೆಶಿ ಬಣದಲ್ಲಿ ಕೇಳಿ ಬರ್ತಾ ಇದ್ದಂತ ಹೆಸರುಗಳು. ಹೈಕಮಾಂಡ್ ಬಣ, ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿರುತ್ತೆ. ಯಾರ್ಯಾರ ಪ್ರದರ್ಶನ ಎಷ್ಟು ಅನ್ನೋದರ ಬಗ್ಗೆ ಚಿಂತನೆಯನ್ನ ನಡೆಸಿರುತ್ತೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಇರುವಂಥದ್ದು. ಹೈಕಮಾಂಡ್ ಬಣದಲ್ಲಿ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ. ಇದೀಗ ಈ ಲಿಸ್ಟ್ನಲ್ಲಿ ಇರುವಂತಹ ಹೆಸರುಗಳು. ಒಂದ್ ಕಡೆ ಸಿದ್ದರಾಮಯ್ಯ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ, ಡಿಕೆ ಶಿವಕುಮಾರ್ ಬಣದಲ್ಲಿ ಕೆಲವರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿರುತ್ತೆ. ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲ ಪ್ರತಿ ಬಾರಿನೂ ಕೂಡ, ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಕರ್ನಾಟಕದಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಪ್ರಮುಖ ಪಾತ್ರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಸಹಿತ ಇರುತ್ತೆ. ಹಾಗಾಗಿ ಅವರು ರೆಡಿ ಮಾಡುವಂಥ, ಹೈಕಮಾಂಡ್ ರೆಡಿ ಮಾಡುವಂಥ ಲಿಸ್ಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇರುವಂಥದ್ದು. ಕೆಲವೊಂದಿಷ್ಟು ಹೆಸರುಗಳು ಇದ್ದಾವೆ. ಸಿದ್ದರಾಮಯ್ಯ ಬಣದಲ್ಲಿ ಒಂದಿಷ್ಟು ಹೆಸರುಗಳು ಹಳಬರನ್ನೇ ಮುಂದುವರಿಸುವಂಥ ನಿಟ್ಟಿನಲ್ಲಿ, ಅಂದರೆ ಕೆಲವೊಬ್ಬರನ್ನ ಅವರಿಗೆ ಅವಕಾಶ ಮುಂದುವರಿಸುವಂಥ ನಿಟ್ಟಿನಲ್ಲಿ ಕೂಡ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯ ಬೆಂಬಲಿಗರ ಹಠ ಏನು ಅಂದರೆ, ನಾವು ನಿಮ್ಮನ್ನು ನಂಬಿದ್ದೀವಿ, ನಮಗೆ ಅವಕಾಶವನ್ನು ಮತ್ತೆ ಮಾಡಿಸ್ಕೊಡಿ ಅನ್ನುವಂಥದ್ದು. ಬಟ್ 25 ಶಾಸಕರಿಗೆ ಏನು ಭರವಸೆಯನ್ನು ಕೊಟ್ಟಿತ್ತಲ್ಲ ಕಾಂಗ್ರೆಸ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇನ್ನು ಹೈಕಮಾಂಡ್ ಅವ್ರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕಲ್ವಾ? ಅದರಲ್ಲೂ ಕೂಡ ಒಂದಿಷ್ಟು ಹೆಸರುಗಳನ್ನು ತೆಗೆದುಕೊಳ್ಬೇಕಲ್ವಾ? ಈ ಎಲ್ಲ ರೀತಿಯಾದಂಥ ಜಟಾಪಟಿಗಳು ನಡೀತಾ ಇದೆ.